ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಒಂದು ದಿನ ಕಲೆಕ್ಟರ್ ಆಸ್ಪತ್ರೆಯ ವೀಕ್ಷಣೆಗೆ ಹೋಗಿದ್ರು. ಅಲ್ಲೇ ಅವರ ವಿಚ್ಛೇದಿತ ಪತ್ನಿ ಕಸ ಗುಡಿಸುತ್ತಾ ಕಾಣಿಸ್ತಾಳೆ. ನಂತರ ನಡೆದದ್ದನ್ನು ನೋಡಿ ಎಲ್ಲರೂ ಕಣ್ಣೀರು ಹಾಕಿದ್ರು. ರಾಜೇಶ್ ತನ್ನ ತಂದೆ ತಾಯಿಯ ಒಬ್ಬನೇ ಮಗ. ರಾಜೇಶ್ ಅವರ ತಂದೆ ಮೋಹನ್ ರಾವ್ ಅವರು ಸ್ಕೂಲಿನಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ರು. ಅವರ ತಾಯಿ ಸುಶೀಲಾ ಅವರು ಮನೆಯನ್ನು ನಿಭಾಯಿಸ್ತಾ ಇದ್ರು. ಆ ಮನೆಯ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದರೆ ಆ ಪರಿವಾರದಲ್ಲಿ ಪ್ರೀತಿ ಹೆಚ್ಚಾಗಿತ್ತು. ರಾಜೇಶ್ ಸಣ್ಣ ವಯಸ್ಸಿನಿಂದಲೂ ತುಂಬಾ ಬುದ್ಧಿವಂತ. ಓದಿನಲ್ಲೂ ಕೂಡ ಯಾವಾಗಲೂ ಮುಂದೆ ಇರ್ತಾ ಇದ್ದ. ಬಡತನದ ಕಾರಣದಿಂದ ಅವನು ತನ್ನ ಎಷ್ಟೋ ಕನಸುಗಳನ್ನು ಸಹ ಬಿಡಬೇಕಾಯಿತು. ಸೆಕೆಂಡ್ ಇಯರ್ ಆದ ತಕ್ಷಣ ರಾಜೇಶ್ ಕೆಲಸ ಮಾಡಲು ಶುರು ಮಾಡ್ದ. ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ನಿಧಾನವಾಗಿ ಅವನಿಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಸಣ್ಣ ಕೆಲಸ ಕೂಡ ಸಿಕ್ಕಿತ್ತು. ಅವರ ಸಂಪಾದನೆಯಿಂದ ಮನೆಯ ಖರ್ಚುಗಳಿಗೆ ಸಹಾಯವಾಗ್ತಾ ಇತ್ತು. ಮನೆಯವರು ಈಗ ರಾಜೇಶ್ಗೆ ಮದುವೆಯ ಸಂಬಂಧಗಳನ್ನು ನೋಡ್ತಾ ಇದ್ರು. ಒಂದು ದಿನ ಹತ್ತಿರದ ಹಳ್ಳಿಯಿಂದಲೇ ನಂದಿನಿಯವರ ಸಂಬಂಧ ಬಂದಿತ್ತು. ನಂದಿನಿ ನೋಡಲು ತುಂಬಾ ಸುಂದರವಾಗಿದ್ಲು, ಬುದ್ಧಿವಂತೆ ಮತ್ತು ಓದುವುದರಲ್ಲಿ ಯಾವಾಗಲೂ ಮುಂದೆ ಇದ್ಲು. ಮೊದಲ ಭೇಟಿಯಲ್ಲಿಯೇ ಅವರಿಬ್ಬರಿಗೂ ಅವರ ಸ್ವಭಾವಗಳು ಇಷ್ಟವಾಗಿದ್ವು. ಕೆಲವೇ ದಿನಗಳಲ್ಲಿ ಅವರ ಮದುವೆ ಫಿಕ್ಸ್ ಆಗಿ ತುಂಬಾ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಕೂಡ ನಡೆದಿತ್ತು. ನಂದಿನಿ ಅತ್ತೆ ಮನೆಗೆ ಬಂದಾಗ ಆ ಮನೆ ಸಂತೋಷದಿಂದ ತುಂಬಿ ತುಳುಕ್ತಾ ಇತ್ತು. ಸುಶೀಲಾ ಅವರು ನಂದಿನಿಯನ್ನು ಸ್ವಂತ ಮಗಳ ರೀತಿಯೇ ನೋಡ್ಕೊಳ್ತಾ ಇದ್ರು. ರಾಜೇಶ್ ಹೆಂಡತಿಯ ಸಣ್ಣ ಪುಟ್ಟ ಸಂತೋಷಗಳ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ದ. ಅವನನ್ನು ನೋಡಿದವರೆಲ್ಲ ಹೇಳ್ತಾ ಇದ್ರು, ಮದುವೆಯಾದ ನಂತರ ಕೂಡ ರಾಜೇಶ್ ಎಷ್ಟೊಂದು ಸಂತೋಷವಾಗಿದ್ದಾನೆ ಅಂತ. ಅಂಜಲಿ ಯಾವಾಗ್ಲೂ ಹೇಳ್ತಾ ಇದ್ಲು, ಒಂದಲ್ಲದೆ ಒಂದು ದಿನ ನಮ್ಮ ಪರಿಸ್ಥಿತಿಗಳು ಸುಧಾರಿಸ್ತವೆ, ನಮಗೆ ಕೂಡ ಒಂದು ಸುಂದರವಾದ ದೊಡ್ಡ ಮನೆ, ಕಾರು ಎಲ್ಲ ಸಿಗುತ್ತೆ ಅಂತ. ಆಗ ರಾಜೇಶ್ ಹೇಳ್ತಾ ಇದ್ದ, ನೀನು ಜೊತೆ ಇದ್ರೆ ಎಲ್ಲವೂ ಖಂಡಿತ ಸಿಗುತ್ತೆ ಅಂತ. ಆದರೆ ಹಳ್ಳಿಯಲ್ಲಿ ಇದ್ದುಕೊಂಡು ಈ ಆಸೆಗಳನ್ನು ಪೂರೈಸುವುದು ಅಸಾಧ್ಯದ ಮಾತಾಗಿತ್ತು. ಒಂದು ದಿನ ಮೋಹನ್ ಅವರು ಹೇಳ್ತಾರೆ, ಮಗ, ಈಗ ನಿನಗೆ ಮದುವೆಯಾಗಿದೆ, ನೀನು ನಗರಕ್ಕೆ ಹೋಗಿ ಒಳ್ಳೆಯ ಕೆಲಸವನ್ನು ಹುಡುಕಿಕೋ ಅಂತ. ಆದರೆ ರಾಜೇಶ್ಗೆ ಹಳ್ಳಿಯನ್ನು ಬಿಟ್ಟು ಹೋಗೋದಿಷ್ಟವಿರಲಿಲ್ಲ. ಆದರೂ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ತಂದೆ ಹೇಳ್ತಾ ಇರೋದು ಸತ್ಯ ಅಂತ. ಕೆಲವು ದಿನಗಳ ನಂತರ ನಂದಿನಿಯನ್ನು ಕರೆದುಕೊಂಡು ರಾಜೇಶ್ ನಗರಕ್ಕೆ ಬಂದ್ಬಿಟ್ಟಿದ್ದ. ನಗರದ ಜೀವನವನ್ನು ನೋಡಿ ಅವರಿಬ್ಬರು ಈಗ ಸ್ವಲ್ಪ ಗಾಬರಿ ಪಟ್ಟಿದ್ರು. ತುಂಬಾ ಹುಡುಕಾಡಿದ ನಂತರ ಅವನಿಗೆ ಒಂದು ಸಣ್ಣ ಮನೆ ಕೂಡ ಸಿಕ್ಕಿತ್ತು. ಆ ಮನೆ ಚಿಕ್ಕದಾಗಿದ್ರು ಅಲ್ಲಿ ಅವರು ತುಂಬಾ ಸಂತೋಷವಾಗಿದ್ರು. ಅವರ ಕನಸುಗಳು ಅಲ್ಲಿಂದಲೇ ಶುರುವಾಗಿದ್ವು. ಮಾರನೆಯ ದಿನದಿಂದಲೇ ರಾಜೇಶ್ ಕೆಲಸವನ್ನು ಹುಡುಕಿಕೊಂಡು ಹೊರಟ. ರಾಜೇಶ್ ಕೆಲವು ದಿನ ಅಲೆದಾಡಿದ ನಂತರ ಅವನಿಗೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ರಾತ್ರಿ ಮನೆಗೆ ಬಂದಾಗ ನಂದಿನಿ ಬಾಗಿಲ ಬಳಿ ಅವನಿಗಾಗಿ ಕಾಯ್ತಾ ಇದ್ಲು. ರಾಜೇಶ್ ಎಷ್ಟೋ ಸಂತೋಷವಾಗಿ ಹೇಳ್ತಾನೆ, ನನಗೆ ಕೆಲಸ ಸಿಕ್ಕಿಬಿಡ್ತು ನಂದಿನಿ ಅಂತ. ಆ ರಾತ್ರಿ ಅವರಿಬ್ಬರು ನೆಲದ ಮೇಲೆ ಕುಳಿತು ಎಷ್ಟೋ ಸಂತೋಷವಾಗಿ ಊಟ ಮಾಡ್ತಾ ಇದ್ರು. ನಿಧಾನವಾಗಿ ಅವರಿಗೆ ನಗರದ ಜೀವನ ಈಗ ಅಡ್ಜಸ್ಟ್ ಆಗ್ಬಿಟ್ಟಿತ್ತು. ಬೆಳಿಗ್ಗೆಯ ರಾಜೇಶ್ ಕೆಲಸದ ಮೇಲೆ ಹೋಗಿ ರಾತ್ರಿ ವಾಪಸ್ ಬರ್ತಾ ಇದ್ದ. ರಜೆ ಇದ್ದಾಗ ಇಬ್ಬರು ನಗರವನ್ನು ಸುತ್ತಾಡಲು ಹೋಗ್ತಾ ಇದ್ರು. ಅವರ ಭವಿಷ್ಯದ ಬಗ್ಗೆ ಅವರು ತುಂಬಾ ಕನಸುಗಳನ್ನ ಕಂಡಿದ್ರು. ಎಷ್ಟೇ ಕಷ್ಟಗಳು ಬಂದರೂ ಜೊತೆಯಲ್ಲಿದ್ದು ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಇದ್ರು. ಕೆಲವು ದಿನಗಳ ನಂತರ ಒಂದು ರಾತ್ರಿ ಅವರು ಊಟ ಮಾಡುವಾಗ ನಂದಿನಿ ಹೇಳ್ತಾಳೆ, ರಾಜೇಶ್, ನನಗೆ ಮುಂದೆ ಓದ್ಕೋಬೇಕು ಅಂತ ಆಸೆ ಇದೆ. ಈ ಮಾತು ಕೇಳಿದ ತಕ್ಷಣ ರಾಜೇಶ್ ಸ್ವಲ್ಪ ಸಮಯ ಸುಮ್ಮನಾಗ್ಬಿಟ್ಟ. ಅವನಿಗೂ ತನ್ನ ವಿದ್ಯಾಭ್ಯಾಸ ಮಧ್ಯದಲ್ಲಿ ಬಿಟ್ಟಿದ್ದು ಈಗ ನೆನಪಿಗೆ ಬಂದಿತ್ತು. ಆದ್ದರಿಂದ ಅವನು ಏನು ಯೋಚಿಸದೆ, ನಿನಗೆ ಓದಬೇಕು ಅಂತ ಆಸೆ ಇದ್ರೆ ಖಂಡಿತ ಓದ್ಕೋ, ನಾನು ನಿನ್ನನ್ನು ಯಾವತ್ತೂ ತಡೆಯೋದಿಲ್ಲ ಅಂತ ಹೇಳ್ತಾನೆ. ಕೆಲವೇ ದಿನಗಳಲ್ಲಿ ರಾಜೇಶ್ ನಂದಿನಿಯನ್ನು ಒಂದು ಕೋಚಿಂಗ್ ಸೆಂಟರ್ಗೆ ಕೂಡ ಸೇರಿಸಿದ್ದ. ಫೀಸನ್ನು ಕಟ್ಟಿದ ನಂತರ ಅವರ ಬಳಿ ಈಗ ತುಂಬಾ ಕಡಿಮೆ ದುಡ್ಡು ಮಿಕ್ಕಿತ್ತು. ಆದರೂ ಅವನ ಮುಖದ ಮೇಲೆ ಯಾವುದೇ ಚಿಂತೆ ಇರಲಿಲ್ಲ. ನಂದಿನಿ ಚೆನ್ನಾಗಿ ಓದಿ ಪಾಸ್ ಆದ್ರೆ ಬಹುಶಃ ಅವಳ ಕನಸು ನೆನಸಾಗಬಹುದು ಅಂತ ಅವನು ಯೋಚಿಸ್ತಾ ಇದ್ದ. ಮಾರನೆಯ ದಿನ ನಂದಿನಿ ಕೋಚಿಂಗ್ ಸೆಂಟರ್ಗೆ ಹೋಗಲು ರೆಡಿಯಾಗಬೇಕಾಗಿದ್ರೆ ಅವಳ ಮುಖದ ಮೇಲೆ ಎಷ್ಟೋ ಆತ್ಮವಿಶ್ವಾಸವಿತ್ತು. ಅವಳು ನಗು ನಗುತ್ತಾ ಹೇಳ್ತಾಳೆ, ನಾನು ಒಂದಲ್ಲದೆ ಒಂದು ದಿನ ತುಂಬಾ ದೊಡ್ಡ ಆಫೀಸರ್ ಆಗ್ತೀನಿ. ರಾಜೇಶ್ ಆ ಮಾತನ್ನು ಕೇಳಿ ಎಷ್ಟೋ ಸಂತೋಷದಿಂದ ತನ್ನ ಹೆಂಡತಿಯನ್ನು ಕಳಿಸ್ಕೊಡ್ತಾನೆ. ಪ್ರತಿದಿನ ಬೆಳಿಗ್ಗೆ ನಂದಿನಿ ಬೇಗ ಎದ್ದು ರೆಡಿಯಾಗಿ ಕೋಚಿಂಗ್ ಸೆಂಟರ್ಗೆ ಹೊರಟೋಗ್ತಾ ಇದ್ಲು ಮತ್ತು ಸಾಯಂಕಾಲ ಸೆಂಟರ್ ಮುಗಿದ ತಕ್ಷಣ ಮನೆಗೆ ವಾಪಸ್ ಬರ್ತಾ ಇದ್ಲು. ಮೊದಲು ಎಲ್ಲವೂ ಸಾಮಾನ್ಯವಾಗಿತ್ತು. ರಾಜೇಶ್ ಕೂಡ ಬೆಳಿಗ್ಗೆ ಕಂಪನಿಗೆ ಹೋಗಿ ರಾತ್ರಿ ಸುಸ್ತಾಗಿ ಮನೆಗೆ ಬರ್ತಾ ಇದ್ದ.
ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ತುಂಬ ಸಮಯ ಮಾತನಾಡುತ್ತಾ ಕಳೀತಾ ಇದ್ರು. ರಾಜೇಶ್ ತನ್ನ ಕೆಲಸದಲ್ಲಿ ತುಂಬ ಸಂತೋಷವಾಗಿದ್ದ. ಅವನಿಗನ್ನಿಸ್ತಾ ಇತ್ತು, ನನ್ನ ಈ ಕಷ್ಟ ವೃಥಾ ಆಗುವುದಿಲ್ಲ ಅಂತ. ಅಂಜಲಿ ಮೊದಮೊದಲು ತುಂಬ ಗಮನವಿಟ್ಟು ಶ್ರದ್ಧೆಯಿಂದ ಓದ್ಕೊಳ್ತಾ ಇದ್ಲು. ಆಗಲೇ ಅದೇ ಕೋಚಿಂಗ್ ಸೆಂಟರ್ನಲ್ಲಿ ಓದುತ್ತಿದ್ದ ಆದರ್ಶ್ ಎನ್ನುವ ಒಬ್ಬ ಹುಡುಗ ಪರಿಚಯ ಅವಳಿಗಾಗಿತ್ತು. ಆದರ್ಶ್ ನೋಡಲು ತುಂಬ ಸುಂದರವಾಗಿದ್ದ. ಓದಿನಲ್ಲೂ ಕೂಡ ತುಂಬ ಮುಂದೆ ಇದ್ದ. ಟೀಚರ್ಗಳು ಕೂಡ ಯಾವಾಗಲೂ ಅವನನ್ನು ಹೊಗಳ್ತಾ ಇದ್ರು. ಯಾವುದಾದರೂ ಕಠಿಣವಾದ ಪ್ರಶ್ನೆಗಳು ಎದುರಾದಾಗ ಎಲ್ಲರೂ ಹೇಗಪ್ಪ ಮಾಡೋದು ಅಂತ ಯೋಚಿಸಬೇಕಾದ್ರೆ ಎಲ್ಲರಿಗಿಂತ ಮೊದಲು ಆದರ್ಶ್ ಎದ್ದು ನಿಂತು ಉತ್ತರವನ್ನು ಹೇಳ್ಕೊಡ್ತಾ ಇದ್ದ. ಮೊದಮೊದಲು ಓದಿನ ವಿಷಯಕ್ಕೆ ನಂದಿನಿ ಅವನ ಜೊತೆ ಮಾತನಾಡ್ತಾ ಇದ್ಲು. ಕೆಲವು ದಿನಗಳ ನಂತರ ಅವರಿಬ್ಬರ ಮಧ್ಯೆ ಮಾತುಕತೆಗಳು ಹೆಚ್ಚಾಯಿತು. ಈಗ ಕ್ಲಾಸ್ ಮುಗಿದ ನಂತರ ಲೈಬ್ರರಿಯಲ್ಲಿ ಕುಳಿತುಕೊಂಡು ತುಂಬ ಸಮಯ ಮಾತನಾಡುತ್ತಾ ಆಗಾಗ ಹೊರಗೆ ಹೋಗಿ ಕಾಫಿ ಕುಡಿಯುವುದು, ತಿಂಡಿ ತಿನ್ನುವುದು ಸಹ ಮಾಡ್ತಾ ಇದ್ರು. ಆದರ್ಶ್ ಯಾವಾಗಲೂ ಹೇಳ್ತಾ ಇದ್ದ, ಯಾರ ಬಳಿ ಅಧಿಕಾರ ಇರುತ್ತೋ ಅವರಿಗೆ ಯಾವಾಗಲೂ ಗೌರವ ಸಿಗುತ್ತೆ, ಇಲ್ಲದಿದ್ದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಇಲ್ಲದೆ ಜೀವನವೆಲ್ಲ ಅಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದ. ನಂದಿನಿ ಅವನ ಮಾತುಗಳನ್ನು ಎಷ್ಟೋ ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ಲು. ಅವಳ ಮನಸ್ಸಿನಲ್ಲೂ ಕೂಡ ಈಗ ಅಂತಹ ಜೀವನ ನಡೆಸಬೇಕು ಅಂತ ಆಸೆ ಬಂದಿತ್ತು. ಒಂದು ದಿನ ನಂದಿನಿ ಕೋಚಿಂಗ್ ಸೆಂಟರ್ನಿಂದ ಮನೆಗೆ ಬಂದು ಆದರ್ಶ್ನ ಬಗ್ಗೆ ಮನೆಯಲ್ಲಿ ರಾಜೇಶ್ ಜೊತೆ ಮಾತನಾಡ್ತಾ ಇದ್ಲು. ಅವಳು ಹೇಳ್ತಾ ಇದ್ಲು, ನಮ್ಮ ಬ್ಯಾಚಲ್ಲಿ ಆದರ್ಶ್ ಎನ್ನುವ ಒಬ್ಬ ಹುಡುಗ ಇದ್ದಾನೆ. ಅವನು ತುಂಬ ಬುದ್ಧಿವಂತ. ಈ ದಿನ ಅವನು ನನಗೆ ತುಂಬ ಸಹಾಯ ಮಾಡ್ದ. ರಾಜೇಶ್ ಏನು ಮಾತನಾಡಲಿಲ್ಲ. ಅವನು ಮುಗುಳ್ನಗೆಯಿಂದ, ತುಂಬ ಒಳ್ಳೆಯದು, ಒಳ್ಳೆಯ ಸ್ನೇಹಿತರು ಸಿಗುವುದು ತುಂಬ ಅದೃಷ್ಟ ಅಂತ ಹೇಳ್ತಾನೆ. ಕೆಲವು ದಿನಗಳ ನಂತರ ಈಗ ಆದರ್ಶ್ ಅವರ ಮನೆಗೂ ಸಹ ಬರುವುದನ್ನು ಶುರು ಮಾಡ್ತಾನೆ. ಅವನು ರಾಜೇಶ್ ಜೊತೆ ಕೂಡ ತುಂಬ ಬೇಗ ಪ್ರೀತಿಯಿಂದ ಸಲಿಗೆಯಿಂದ ಮಾತುಗಳನ್ನು ಬೆಳೆಸಿದ್ದ. ರಾಜೇಶ್ಗೂ ಕೂಡ ಅನ್ನಿಸ್ತಾ ಇತ್ತು, ಆದರ್ಶ್ ತುಂಬ ಬುದ್ಧಿವಂತ, ಒಳ್ಳೆಯ ಹುಡುಗ ಅಂತ. ರಾಜೇಶ್ ಕೆಲವೊಮ್ಮೆ ಕೆಲಸದಿಂದ ಲೇಟಾಗಿ ಮನೆಗೆ ಬಂದಾಗ ಆದರ್ಶ್ ಮೊದಲೇ ಮನೆಯಲ್ಲಿ ಇರ್ತಾ ಇದ್ದ. ಅವರಿಬ್ಬರು ಮನೆಯಲ್ಲಿ ಒಟ್ಟಿಗೆ ಕುಳಿತು ನಗುನಗುತ್ತಾ ಮಾತನಾಡ್ತಾ ಇದ್ರು. ಮೊದಮೊದಲು ರಾಜೇಶ್ಗೆ ಇದರಿಂದ ಏನು ಸಮಸ್ಯೆ ಅನ್ನಿಸ್ಲಿಲ್ಲ. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಈಗ ರಾಜೇಶ್ಗೆ ಇದೆಲ್ಲ ಸರಿ ಅನ್ನಿಸ್ತಾ ಇರಲಿಲ್ಲ. ಮೊದಮೊದಲು ನಂದಿನಿ ತನ್ನ ಗಂಡನಿಗಾಗಿ ಎದುರು ನೋಡ್ತಾ ಇದ್ಲು. ಆದರೆ ಇತ್ತೀಚೆಗೆ ನಂದಿನಿ ಯಾವಾಗಲೂ ತನ್ನ ಮೊಬೈಲ್ನಲ್ಲಿ ಮುಳುಗಿರ್ತಾ ಇದ್ಲು. ರಾತ್ರಿ ತುಂಬ ಸಮಯದವರೆಗೂ ಯಾರ ಜೊತೆಯೋ ಚಾಟಿಂಗ್ ಮಾಡ್ತಾ ಇದ್ಲು. ರಾಜೇಶ್ ಏನಾದರೂ ಕೇಳಿದ್ರೆ ಅವಳು ಹೇಳ್ತಾ ಇದ್ಲು, ಓದುವುದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ರಾಜೇಶ್ ಕೂಡ ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಇತ್ತೀಚೆಗೆ ಹೆಂಡತಿಯ ಮೇಲೆ ತುಂಬ ಗಮನ ಕೊಡ್ತಾ ಇರಲಿಲ್ಲ. ನಂದಿನಿ ಈಗ ಬದಲಾಗತೊಡಗಿದ್ಲು. ಅವಳಿಗೆ ಈ ನಗರದ ಜೀವನ ತುಂಬ ಇಷ್ಟವಾಗ್ಬಿಟ್ಟಿತ್ತು. ಹೊಸ ಗೆಳೆಯರು, ಹೊಸ ಪರಿಚಯ, ದೊಡ್ಡ ದೊಡ್ಡ ಕೆಫೆಗಳು, ಪಬ್ಗಳು, ಪಾರ್ಟಿಗಳು, ಈ ಹೊಸ ಪ್ರಪಂಚ ಅವಳಿಗೆ ತುಂಬ ಇಷ್ಟವಾಗಿತ್ತು. ಆದರ್ಶ್ ಕೂಡ ಅವಳಿಗೆ ದೊಡ್ಡ ದೊಡ್ಡ ಆಫೀಸರ್ಗಳ ಕಥೆಗಳನ್ನು ಹೇಳ್ತಾ ಇದ್ದ. ಅವನ ಮಾತು ಕೇಳಿ ನಾನು ಕೂಡ ಇದೇ ರೀತಿ ಜೀವನ ನಡೆಸಬೇಕು ಅಂತ ಅವಳು ಅಂದುಕೊಳ್ತಾ ಇದ್ಲು. ಗಂಡನ ಸಣ್ಣ ಉದ್ಯೋಗ ಅವಳಿಗೆ ಈಗ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಗಂಡನ ಬಗ್ಗೆ ಹೇಳಿಕೊಳ್ಳಲು ಕೂಡ ಅವಳಿಗೆ ಈಗ ನಾಚಿಕೆಯಾಗ್ತಾ ಇತ್ತು. ಸಮಯ ತುಂಬ ಬೇಗ ಕಳೀತಾ ಇತ್ತು. ಈಗ ಪರೀಕ್ಷೆಗಳು ಕೂಡ ಬಂದ್ಬಿಟ್ಟಿದ್ವು. ಆದರ್ಶ್ ಮತ್ತು ನಂದಿನಿ ಇಬ್ಬರು ಪರೀಕ್ಷೆಗಳನ್ನು ಬರೆದಿದ್ರು. ಪರೀಕ್ಷೆಯ ನಂತರ ಆದರ್ಶ್ ತುಂಬ ಆತ್ಮವಿಶ್ವಾಸದಿಂದ ಕಾಣಿಸ್ತಾ ಇದ್ದ. ಅವನು ಎಲ್ಲರಿಗೂ ಹೇಳ್ತಾ ಇದ್ದ, ಈ ಬಾರಿ ನಾನು ಖಂಡಿತ ಸೆಲೆಕ್ಟ್ ಆಗ್ತೀನಿ ಅಂತ. ಆದರೆ ನಂದಿನಿಗೆ ಒಳಗೊಳಗೆ ಭಯವಾಗ್ತಾ ಇತ್ತು. ಅವಳು ನಗರದ ಮಾಯೆಯಲ್ಲಿ ಬಿದ್ದು ಸರಿಯಾಗಿ ಓದಿರಲಿಲ್ಲ. ಓದಿಗಿಂತಲೂ ಹೆಚ್ಚಾಗಿ ಅವಳು ನಗರದ ಮಾಯೆಯಲ್ಲೇ ಮುಳುಗಿಬಿಟ್ಟಿದ್ಲು. ಆದರೂ ನಂದಿನಿ ಅಂದುಕೊಳ್ತಾ ಇದ್ಲು, ಅದೃಷ್ಟ ಒಂದಿದ್ರೆ ಸಾಕು. ಈಗ ರಿಸಲ್ಟ್ ದಿನ ಕೂಡ ಬಂದುಬಿಟ್ಟಿತ್ತು. ನಂದಿನಿ ಬೆಳಿಗ್ಗೆಯಿಂದ ತುಂಬ ಚಿಂತೆಯಲ್ಲಿದ್ಲು. ಮಧ್ಯಾಹ್ನ ಆದರ್ಶ್ ನಂದಿನಿಗೆ ಫೋನ್ ಮಾಡಿದ್ದ. ಅವನು ತುಂಬ ಸಂತೋಷವಾಗಿ ಹೇಳ್ತಾ ಇದ್ದ, ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅಂತ. ಈ ಮಾತು ಕೇಳಿದ ತಕ್ಷಣ ನಂದಿನಿ ಕೂಡ ತುಂಬ ಸಂತೋಷ ಪಡ್ತಾಳೆ. ಆದರೆ ಅವಳು ಖುದ್ದು ತನ್ನ ರಿಸಲ್ಟನ್ನು ನೋಡಿದಾಗ ಅವಳು ಕಣ್ಣೀರು ಹಾಕ್ತಾ ಇದ್ಲು. ಯಾಕೆಂದರೆ ಅವಳು ಪರೀಕ್ಷೆಯಲ್ಲಿ ಫೈಲ್ ಆಗಿಬಿಟ್ಟಿದ್ಲು. ಸಾಯಂಕಾಲ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ಆದರ್ಶ್ ನಂದಿನಿಯವರ ಮನೆಗೆ ಬಂದು ಅವನು ತಕ್ಷಣ ರಾಜೇಶ್ಗೆ ಸ್ವೀಟನ್ನು ತಿನ್ನಿಸ್ತಾನೆ. ಆದರ್ಶ್ ಹೇಳ್ತಾನೆ, ನಾನು ಈಗ ದೊಡ್ಡ ಅಧಿಕಾರಿಯಾಗಿದ್ದೇನೆ ಅಂತ. ರಾಜೇಶ್ ಎಷ್ಟೋ ಸಂತೋಷವಾಗಿ ಅವನಿಗೆ ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ದ. ಆದರೆ ಒಳಗೊಳಗೆ ಅವರು ತುಂಬ ದುಃಖ ಪಡ್ತಾ ಇದ್ರು. ಯಾಕೆಂದರೆ ನಂದಿನಿ ಈ ಬಾರಿ ಫೈಲ್ ಆಗಿದ್ಲು.
ರಾಜೇಶ್ ಈಗ ನಂದಿನಿಗೆ ಹೇಳ್ತಾನೆ, ಪರವಾಗಿಲ್ಲ ಬಿಡು ನಂದಿನಿ, ಮುಂದಿನ ಬಾರಿ ಇನ್ನೂ ಸ್ವಲ್ಪ ಕಷ್ಟಪಡು, ಆಗ ಖಂಡಿತ ನೀನು ಗೆಲ್ತೀಯ ಅಂತ. ಆದರೆ ನಂದಿನಿ ಸೈಲೆಂಟ್ ಆಗಿದ್ಲು. ಅವಳ ಮುಖದ ಮೇಲೆ ಎಷ್ಟೋ ಕೋಪ ತುಂಬಿಕೊಂಡಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ನಾನು ಹಿಂದೆ ಬಿದ್ದಿದ್ದೀನಿ ಅಂತ. ರಿಸಲ್ಟ್ ಬಂದ ನಂತರ ಆದರ್ಶ್ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಆದರೂ ಆದರ್ಶ್ ಮತ್ತು ನಂದಿನಿಯ ಮಧ್ಯೆ ಇದ್ದ ಸ್ನೇಹ ಈಗ ಇನ್ನೂ ಹೆಚ್ಚಾಗ್ಬಿಟ್ಟಿತ್ತು. ಅವರಿಬ್ಬರು ಇತ್ತೀಚೆಗೆ ಫೋನಿನಲ್ಲಿ ಗಂಟೆಗಳ ಗಟ್ಟಲೆ ಮಾತನಾಡುತ್ತಾ ಕಾಲ ಕಳೀತಾ ಇದ್ರು. ರಾತ್ರಿ ಎಲ್ಲ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ರು. ಗಂಡ ಏನಾದರೂ ಕೇಳಿದಾಗ ನಂದಿನಿ ಕೋಪವಾಗಿ ಹೇಳ್ತಿದ್ಲು, ನೀನು ನನ್ನ ಮೇಲೆ ಅನುಮಾನ ಪಡಬೇಡ ಅಂತ. ನಿಧಾನವಾಗಿ ಆ ಮನೆಯ ಪರಿಸ್ಥಿತಿ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಮೊದಲು ಅವರಿಬ್ಬರು ಎಷ್ಟೋ ಪ್ರೀತಿಯಿಂದ ಒಟ್ಟಿಗೆ ಎಲ್ಲವನ್ನೂ ಮಾಡೋರು. ಆದರೆ ಈಗ ಒಬ್ಬರ ಮುಖ ಸಹ ಒಬ್ಬರು ನೋಡ್ಕೊಳ್ತಾ ಇರಲಿಲ್ಲ. ರಾಜೇಶ್ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದ ಎಲ್ಲವೂ ಮೊದಲಿನಂತೆ ಮಾಡಲು. ಅವನು ಸಮಯ ಸಿಕ್ಕಾಗಿಲ್ಲ ನಂದಿನಿಯನ್ನು ಹೊರಗೆ ಕರ್ಕೊಂಡೋಗ್ತಾ ಇದ್ದ. ಅವಳಿಗಿಷ್ಟವಾದ ಎಲ್ಲವನ್ನೂ ಮಾಡ್ತಾ ಇದ್ದ. ಆದರೆ ನಂದಿನಿ ಈಗ ಮೊದಲಿನಂತಿರಲಿಲ್ಲ. ಒಂದು ದಿನ ರಾಜೇಶ್ ಸಡನ್ ಆಗಿ ಬೇಗ ಮನೆಗೆ ಬಂದ್ಬಿಟ್ಟಿದ್ದ. ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ರಾಜೇಶ್ ಬಾಗಿಲನ್ನು ತಟ್ಟಿದಾಗ ಸ್ವಲ್ಪ ಸಮಯದ ನಂತರ ನಂದಿನಿ ಬಾಗಿಲು ತೆಗೆದಿದ್ಲು. ಅವಳ ಮುಖದ ಮೇಲೆ ಭಯ ಎದ್ದು ಕಾಣಿಸ್ತಾ ಇತ್ತು. ಅವರ ರೂಮ್ನಲ್ಲಿ ಆದರ್ಶ್ ಕೂಡ ಕುಳಿತುಕೊಂಡಿದ್ದ. ಸ್ವಲ್ಪ ಸಮಯ ರಾಜೇಶ್ ಅವರಿಬ್ಬರನ್ನು ನೋಡಿ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದ. ನಂತರ ಹೇಳ್ತಾನೆ, ನಾನು ಆಮೇಲೆ ಬರ್ತೀನಿ ಅಂತ. ಆ ದಿನ ಮೊಟ್ಟ ಮೊದಲ ಬಾರಿಗೆ ನಂದಿನಿಯ ಮೇಲೆ ಅವನ ಮನಸ್ಸಿನಲ್ಲಿ ಅನುಮಾನ ಶುರುವಾಗಿತ್ತು. ಆ ದಿನದ ನಂತರ ರಾಜೇಶ್ ಸಣ್ಣ ಪುಟ್ಟ ವಿಷಯಗಳ ಮೇಲೆ ತುಂಬ ಗಮನ ಹರಿಸಲು ಶುರು ಮಾಡ್ದ. ಎಷ್ಟೋ ಬಾರಿ ಗಂಡ ಮಲಗಿದ ನಂತರ ನಂದಿನಿ ಬಾಲ್ಕನಿಯಲ್ಲಿ ಹೋಗಿ ನಿಧಾನವಾಗಿ ಯಾರ ಜೊತೆನೋ ಮಾತನಾಡ್ತಾ ಇದ್ಲು. ರಾಜೇಶ್ ಎದ್ದು ಹತ್ತಿರ ಬಂದಾಗ ಅವಳು ಟಕ್ ಅಂತ ಫೋನನ್ನು ಕಟ್ ಮಾಡಿಬಿಡ್ತಾ ಇದ್ಲು. ಒಂದು ದಿನ ಕೋಪದಿಂದ ರಾಜೇಶ್ ಅವಳ ಮೊಬೈಲ್ ಕಸಿದ್ಕೊಳ್ತಾನೆ. ಆಗ ನಂದಿನಿ ಕೋಪದಿಂದ ಕೂಗಾಡ್ತಾ ಇದ್ಲು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ. ಆಗ ರಾಜೇಶ್ ದುಃಖದಿಂದ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇತ್ತು, ಆದರೆ ಇತ್ತೀಚೆಗೆ ತುಂಬ ಭಯವಾಗ್ತಾ ಇದೆ. ಆ ರಾತ್ರಿ ಅವರಿಬ್ಬರ ಮಧ್ಯೆ ತುಂಬ ದೊಡ್ಡ ಗಲಾಟೆಯಾಗುತ್ತೆ. ನಂದಿನಿ ಹೇಳ್ತಾಳೆ, ಆದರ್ಶ್ ನಿನಗಿಂತ 100 ಪಟ್ಟು ತುಂಬ ಒಳ್ಳೆಯವನು. ಅವನ ಆಲೋಚನೆಗಳು ತುಂಬ ದೊಡ್ಡವು. ಅವನು ಜೀವನದಲ್ಲಿ ತುಂಬ ಮುಂದುವರಿತಾನೆ. ಈ ಮಾತು ಕೇಳಿ ರಾಜೇಶ್ನ ಹೃದಯ ಛಿದ್ರವಾಗ್ಬಿಟ್ಟಿತ್ತು. ಅವನು ಕನಸಿನಲ್ಲಿಯೂ ಊಹಿಸಿರ್ಲಿಲ್ಲ, ಯಾರಿಗಾಗಿ ನಾನು ರಾತ್ರಿ ಹಗಲು ಅನ್ನದೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನೋ ಅವಳೇ ಒಂದು ದಿನ ನನ್ನನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ತಾ ಇದ್ದಾಳೆ ಅಂತ. ಆದರೂ ರಾಜೇಶ್ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಹೇಳ್ತಾನೆ, ನಂದಿನಿ, ನಾನು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಒಂದಲ್ಲ ಒಂದು ದಿನ ನಮಗೂ ಒಳ್ಳೆಯ ಸಮಯ ಬರುತ್ತೆ ಅಂತ. ಆದರೆ ನಂದಿನಿ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ಲು. ಅವಳ ಮನಸ್ಸಿನಲ್ಲಿ ಈಗ ಕೇವಲ ದೊಡ್ಡ ದೊಡ್ಡ ಕನಸುಗಳು, ದುಡ್ಡು ಮತ್ತು ಅಧಿಕಾರ ತುಂಬಿಕೊಂಡಿತ್ತು. ಅವಳು ಕೋಪದಿಂದ ಹೇಳ್ತಾಳೆ, ನೀನು ಜೀವನವೆಲ್ಲ ಇದೇ ಸಣ್ಣ ಕೆಲಸದಲ್ಲಿ ಹೀಗೆ ಇರು, ಆದರೆ ನನ್ನಿಂದ ಈ ಬಡತನದಲ್ಲಿ ಬದುಕಲು ಸಾಧ್ಯವಿಲ್ಲ. ಈ ಮಾತು ಕೇಳಿದ ತಕ್ಷಣ ರಾಜೇಶ್ ಕಣ್ಣು ತುಂಬಿ ಬಂದಿದ್ವು. ಅವನಿಗೆ ಅನ್ನಿಸ್ತಾ ಇತ್ತು, ಬಹುಶಃ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬಹಳ ದೂರ ಹೊರಟೋಗಿದ್ದಾಳೆ ಅಂತ. ಹೊರಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಆದರೆ ಆ ರೂಮಿನಲ್ಲಿ ಒಳಗೆ ನಿಶಬ್ದ ಆವರಿಸಿತ್ತು. ಅವನಿಗೆ ಅರ್ಥ ಆಗಲಿಲ್ಲ, ಯಾಕೆ ಯಾವಾಗ ನನ್ನ ಜೀವನ ಇಷ್ಟೊಂದು ಬದಲಾಗಿ ಹೋಯಿತು ಅಂತ. ಆ ರಾತ್ರಿಯ ನಂತರ ಅವರಿಬ್ಬರ ಮಧ್ಯೆ ಈಗ ಮೊದಲಿನಂತಹ ಪ್ರೀತಿ ವಿಶ್ವಾಸವಿರಲಿಲ್ಲ. ಅವರಿಬ್ಬರು ಒಂದೇ ರೂಮಿನಲ್ಲಿದ್ದರೂ ಅವರಿಬ್ಬರ ಮಧ್ಯೆ ತುಂಬ ದೂರ ಬಂದ್ಬಿಟ್ಟಿತ್ತು. ರಾಜೇಶ್ ಎಲ್ಲ ಪರಿಸ್ಥಿತಿಯಲ್ಲೂ ತನ್ನ ಸಂಬಂಧ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದ. ಅವನು ಪ್ರತಿ ಬಾರಿ ಪ್ರಯತ್ನ ಪಡ್ತಾ ಇದ್ದ ತನ್ನ ಹೆಂಡತಿಯ ಮನವೊಲಿಸಬೇಕು ಅಂತ. ಕೆಲಸದಿಂದ ಬರುವಾಗ ಅವಳಿಗಿಷ್ಟವಾದ ಸ್ವೀಟು, ಹೂವು, ತಿಂಡಿ ಎಲ್ಲವನ್ನೂ ತರ್ತಾ ಇದ್ದ. ಆಗಾಗ ಕೆಲಸಕ್ಕೆ ರಜೆ ಹಾಕಿ ಹೆಂಡತಿಯನ್ನು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ. ಆದರೆ ನಂದಿನಿಯ ವ್ಯವಹಾರದಲ್ಲಿ ಈಗ ತುಂಬ ಬದಲಾವಣೆ ಬಂದ್ಬಿಟ್ಟಿತ್ತು. ಗಂಡ ಮನೆಗೆ ಬಂದರೂ ನಂದಿನಿ ಮಾತ್ರ ತನ್ನ ಮೊಬೈಲ್ನಲ್ಲೇ ಕುಳಿತಿರ್ತಾ ಇದ್ಲು. ಏನಾದರೂ ಕೇಳಿದ್ರೆ ಅವಳು ಕೋಪದಿಂದ ಕೂಗಾಡೋಳು. ಈಗ ಆದರ್ಶ್ಗೆ ಕೆಲಸ ಕೂಡ ಸಿಕ್ಬಿಟ್ಟಿತ್ತು. ಅವನಿಗೀಗ ಹೊಸ ಗೆಳೆಯರು, ಅಧಿಕಾರ ಮತ್ತು ಗೌರವ ಸಿಕ್ಕಿತ್ತು. ಆದರ್ಶ್ನನ್ನು ನೋಡಿ ನಂದಿನಿ ತುಂಬ ಸಂತೋಷ ಪಡ್ತಾ ಇದ್ಲು. ಅವಳಿಗೆ ಈಗ ಗಂಡನ ಸಾಧಾರಣವಾದ ಜೀವನ ಇಷ್ಟವಾಗಲಿಲ್ಲ. ಅವಳು ಪ್ರತಿದಿನ ಗಂಡನನ್ನು ನೀಚವಾಗಿ ನೋಡುತ್ತಾ ಹೇಳ್ತಾ ಇದ್ಲು, ನೀನು ಆದರ್ಶ್ನನ್ನು ನೋಡಿ ಕಲಿ. ಆದರ್ಶ್ ಎಲ್ಲಿ ಇದ್ದಾನೆ ನೋಡಿದ್ಯಾ, ಆದರೆ ನೀನು ಮಾತ್ರ ಅದೇ ಸಣ್ಣ ಕೆಲಸದಲ್ಲಿ ಇದ್ದೀಯಾ. ರಾಜೇಶ್ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಹೆಂಡತಿಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ಅವನಿಗೆಲ್ಲವೂ ಚೆನ್ನಾಗಿ ಅರ್ಥವಾಗ್ತಾ ಇತ್ತು.
ಹೆಂಡತಿಯ ಮಾತುಗಳು ಅವನಿಗೆ ತುಂಬಾ ನೋವು ಕೊಡ್ತಾ ಇದ್ವು. ಇತ್ತೀಚೆಗೆ ನಂದಿನಿ ಎಲ್ಲರ ಮುಂದೆ ಧೈರ್ಯವಾಗಿ ಆದರ್ಶನನ್ನು ಭೇಟಿ ಆಗ್ತಾ ಇದ್ಲು. ಎಷ್ಟೋ ಗಂಟೆಗಳವರೆಗೂ ಮನೆಯಿಂದ ಹೊರಗಡೆ ಸುತ್ತಾಡ್ಕೊಂಡು ಬರ್ತಾ ಇದ್ಲು. ಏನಾದ್ರೂ ಕೇಳಿದ್ರೆ ಏನೋ ಒಂದು ಸುಳ್ಳು ಹೇಳ್ತಾ ಇದ್ಲು. ರಾಜೇಶ್ಗೆ ಈಗ ಅನುಮಾನವಲ್ಲ, ಅವನಿಗೆ ನಂಬಿಕೆನೇ ಬಂದ್ಬಿಟ್ಟಿತ್ತು. ನನ್ನ ಹೆಂಡತಿ ನನ್ನಿಂದ ದೂರವಾಗಿ ಅವನಿಗೆ ಹತ್ತಿರ ಹೋಗಿದ್ದಾಳೆ ಅಂತ. ಒಂದು ದಿನ ರಾಜೇಶ್ ಧೈರ್ಯವಾಗಿ ಕೇಳೇ ಬಿಡ್ತಾನೆ, ನಂದಿನಿ, ನಿನ್ನ ಮತ್ತು ಆದರ್ಶನ ಸಂಬಂಧ ಕೇವಲ ಸ್ನೇಹ ಸಂಬಂಧ ಮಾತ್ರನಾ ಅಂತ. ಈ ಮಾತು ಕೇಳಿದ ತಕ್ಷಣ ಅಲ್ಲಿ ಒಂದು ನಿಮಿಷ ಮೌನ ಆವರಿಸಿತ್ತು. ನಂದಿನಿ ಈಗ ಗಂಡನ ಕಣ್ಣುಗಳಲ್ಲಿ ನೋಡುತ್ತಾ ಧೈರ್ಯವಾಗಿ ಹೇಳಿದ್ಲು, ಆ ರೀತಿ ಇದ್ರೂ ನಿನ್ನಿಂದ ಏನು ಮಾಡಲು ಸಾಧ್ಯ ಅಂತ. ಈ ಮಾತು ಕೇಳಿದ ತಕ್ಷಣ ಅವನ ತಲೆಯ ಮೇಲೆ ಆಕಾಶನೇ ಕಳಚಿ ಬಿದ್ದಂತಾಗ್ಬಿಟ್ಟಿತ್ತು. ಅವನು ಯಾವತ್ತೂ ಯೋಚಿಸಿರ್ಲಿಲ್ಲ, ಯಾರಿಗಾಗಿ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೇನೋ ಅವಳೇ ನನ್ನ ಜೀವನವನ್ನು, ನನ್ನ ಗೌರವವನ್ನು ಈ ರೀತಿ ಹಾಳು ಮಾಡ್ತಾಳೆ ಅಂತ. ಆ ರಾತ್ರಿ ಅವರಿಬ್ಬರ ಮಧ್ಯೆ ದೊಡ್ಡ ಗಲಾಟೆ ನಡೆಯುತ್ತೆ. ಈಗ ನಂದಿನಿ ಹೇಳ್ತಾ ಇದ್ಲು, ನಿನ್ನಿಂದ ನನಗೆ ಆ ಜೀವನ ಕೊಡಲು ಸಾಧ್ಯವಿಲ್ಲ. ನಾನು ಜೀವನವೆಲ್ಲ ನಿನ್ನ ಜೊತೆ ಈ ಬಡತನದಲ್ಲಿ ಇರಲು ಆಗೋದಿಲ್ಲ. ಆದರೆ ರಾಜೇಶ್ ಮಾತ್ರ ಹೇಳ್ತಾ ಇದ್ದ, ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ಸಮಯ ಕೊಡು ನನಗೆ, ನಮ್ಮ ಸ್ಥಿತಿ ಕೂಡ ಬದಲಾಗುತ್ತೆ ಅಂತ. ಆದರೆ ಈಗ ನಂದಿನಿ ನೇರವಾಗಿ ಹೇಳ್ಬಿಟ್ಟಿದ್ಲು, ನನಗೆ ನಿನ್ನ ಜೊತೆ ಇರಲು ಇಷ್ಟವಿಲ್ಲ, ನನಗೆ ಆದರ್ಶ್ ಜೊತೆ ಬದುಕಬೇಕು ಅಂತ ಆಸೆ ಇದೆ. ಈ ಮಾತನ್ನು ಕೇಳಿದ ತಕ್ಷಣ ರಾಜೇಶ್ ಕಣ್ಣುಗಳು ತುಂಬಿ ಬಂದಿದ್ವು. ಅವನು ಈಗ ತುಂಬ ಶಾಂತವಾಗಿ ತುಂಬ ಸಮಯ ಹಾಗೆ ಕುಳಿತುಬಿಟ್ಟಿದ್ದ. ಅವನ ಬಳಿ ಹೇಳಲು ಯಾವುದೇ ಶಬ್ದಗಳಿರಲಿಲ್ಲ. ಮಾರನೆಯ ದಿನವೇ ನಂದಿನಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಆ ಮನೆ ಬಿಟ್ಟು ಆದರ್ಶ್ ಜೊತೆ ಹೊರಟು ಹೋದ್ಲು. ಆ ಮನೆಯಲ್ಲಿ ಈಗ ಪ್ರತಿಯೊಂದು ಮೂಲೆಯಲ್ಲೂ ರಾಜೇಶ್ಗೆ ತನ್ನ ಹೆಂಡತಿಯ ನೆನಪುಗಳು ಕಾಡ್ತಾ ಇತ್ತು. ಆ ಗೋಡೆಯ ಮೇಲೆ ನಗುತ್ತಿದ್ದ ಅವರ ಮದುವೆಯ ಫೋಟೋ ಪದೇ ಪದೇ ಅವಳನ್ನೇ ನೆನಪಿಸ್ತಾ ಇತ್ತು. ಎಷ್ಟೋ ರಾತ್ರಿಗಳು ರಾಜೇಶ್ ಕಣ್ಣೀರು ಹಾಕುತ್ತಾ ಕಳೆದಿದ್ದ. ಇತ್ತೀಚೆಗೆ ಕಂಪನಿಯಲ್ಲಿ ಕೆಲಸ ಮಾಡಲು ಕೂಡ ಅವನಿಗೆ ಮನಸ್ಸಿರಲಿಲ್ಲ. ಕೆಲಸ ಮಾಡುತ್ತಾ ಎಷ್ಟೋ ಬಾರಿ ಅವನು ಕಣ್ಣೀರು ಹಾಕ್ತಾ ಇದ್ದ. ಒಂದು ದಿನ ಅವನ ಮನೆಗೆ ಡೈವರ್ಸ್ ಪೇಪರ್ಸ್ ಬಂದಿತ್ತು. ರಾಜೇಶ್ ಎಷ್ಟೋ ಸಮಯ ಆ ಪೇಪರ್ಗಳನ್ನು ನೋಡ್ತಾನೆ ಇದ್ದ. ಅವನ ಕೈಗಳು ನಡುಗ್ತಾ ಇದ್ವು. ಅವನು ಈಗ ನಂದಿನಿಗೆ ಫೋನ್ ಮಾಡ್ತಾನೆ. ಆದರೆ ನಂದಿನಿ ನೇರವಾಗಿ ಧೈರ್ಯವಾಗಿ ಹೇಳ್ತಾಳೆ, ರಾಜೇಶ್, ಸೈಲೆಂಟ್ ಆಗಿ ಅದರ ಮೇಲೆ ಸೈನ್ ಮಾಡು, ಅದೇ ನಿನಗೂ ಕೂಡ ಒಳ್ಳೆಯದು. ಇಲ್ದಿದ್ರೆ. ಅವಳ ಮಾತು ಕೇಳಿ ರಾಜೇಶ್ ಸುಮ್ಮನಾಗ್ಬಿಟ್ಟಿದ್ದ. ಅವನು ಏನು ಮಾತನಾಡದೆ ಸೈಲೆಂಟ್ ಆಗಿ ಅದರ ಮೇಲೆ ಸೈನ್ ಮಾಡಿಬಿಟ್ಟಿದ್ದ. ಕೆಲವೇ ದಿನಗಳಲ್ಲಿ ನಂದಿನಿ ಆದರ್ಶ್ ಜೊತೆ ಮದುವೆ ಮಾಡಿಕೊಂಡಿದ್ಲು. ಈ ವಿಷಯ ತಿಳಿದ ತಕ್ಷಣ ರಾಜೇಶ್ ತುಂಬಾ ದುಃಖ ಪಡ್ತಾನೆ. ಈ ಜೀವನದಲ್ಲಿ ನನಗೆ ಅಂತ ಇನ್ನು ಏನು ಉಳಿದಿಲ್ಲ ಅಂತ ಅವನು ತೀರ್ಮಾನ ಮಾಡಿಕೊಳ್ತಾನೆ. ರಾಜೇಶ್ ಈಗ ಕೇವಲ ಜೀವವಿಲ್ಲದ ಒಂದು ಮಿಷನ್ ರೀತಿ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ತನ್ನ ರೂಮಿಗೆ ವಾಪಸ್ ಬಂದ್ಬಿಡ್ತಾ ಇದ್ದ. ಎಷ್ಟೋ ಸಮಯ ಏನೂ ಮಾತನಾಡದೆ ಸೈಲೆಂಟ್ ಆಗಿ ಕಣ್ಣೀರು ಹಾಕುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿರ್ತಾ ಇದ್ದ. ಒಂದು ದಿನ ಅವನು ತೀರ್ಮಾನ ಮಾಡ್ಕೊಳ್ತಾನೆ, ಈ ಊರಿನಲ್ಲಿ ನನಗೆ ಅಂತ ಇನ್ನು ಏನೂ ಉಳಿದಿಲ್ಲ ಅಂತ. ಅವನು ಈಗ ತನ್ನ ಕೆಲಸವನ್ನು ಬಿಟ್ಟು ತನ್ನ ಹಳ್ಳಿಗೆ ವಾಪಸ್ ಹೊರಟು ಹೋಗ್ತಾನೆ. ತಂದೆ ತಾಯಿ ತಮ್ಮ ಮಗನ ಸ್ಥಿತಿಯನ್ನು ನೋಡಿ ಅವರು ತುಂಬ ದುಃಖವಾಗಿತ್ತು. ಈಗ ರಾಜೇಶ್ ಮೊದಲಿನಂತಿರಲಿಲ್ಲ. ಅವನ ಮುಖದ ಮೇಲೆ ಈಗ ಯಾವುದೇ ಸಂತೋಷ ಇರಲಿಲ್ಲ. ಅವನು ಯಾವಾಗಲೂ ಸೈಲೆಂಟ್ ಆಗಿ ತನ್ನ ರೂಮಿನಲ್ಲಿ ಒಂಟಿಯಾಗಿ ಕುಳಿತುಕೊಂಡಿರ್ತಾ ಇದ್ದ. ಎಷ್ಟೋ ಸಮಯದವರೆಗೂ ಅವನು ಯಾರ ಜೊತೆನೂ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಮಗನ ಸ್ಥಿತಿಯನ್ನು ನೋಡಿ ಆ ತಂದೆ ತಾಯಿ ತುಂಬ ಕಣ್ಣೀರು ಹಾಕ್ತಾ ಇದ್ರು. ಅವರಿಗೆ ತಮ್ಮ ಮಗನ ಈ ದುಃಖವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಒಂದು ರಾತ್ರಿ ಮೋಹನ್ ಅವರು ತಮ್ಮ ಮಗನ ಬಳಿ ಬಂದು ಕುಳಿತುಕೊಂಡು ಹೇಳ್ತಾರೆ, ಮಗ, ಯಾರೋ ಹೋದ್ರು ಅಂತ ಜೀವನ ಏನು ನಿಂತು ಹೋಗೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಅವನ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು. ಅವನು ಅಳುತ್ತಾ ಹೇಳ್ತಾನೆ, ಅಪ್ಪ, ನಾನು ಸೋತು ಹೋಗಿದ್ದೀನಿ. ಅವಳಿಗಾಗಿ ನಾನು ಎಷ್ಟೊಂದು ಕಷ್ಟಪಟ್ಟೆ. ಆದರೂ ನನ್ನನ್ನು ಬಿಟ್ಟು ಹೊರಟು ಹೋದ್ಲು ಬೇರೆಯವನಿಗಾಗಿ. ಆ ತಂದೆ ತನ್ನ ಮಗನನ್ನು ತಬ್ಬಿಕೊಂಡು ಹೇಳ್ತಾರೆ, ಮಗ, ನಿನ್ನೊಳಗೆ ಎಷ್ಟೊಂದು ದುಃಖವಿದೆಯೋ ಎಲ್ಲ ದುಃಖ ಈಗಲೇ ಹೊರ ಹಾಕಿಬಿಡು. ಅಳುವ ಹಾಗಿದ್ರೆ ಈಗಲೇ ಜೋರಾಗಿ ಹತ್ಬಿಡು. ಆದರೆ ಕಷ್ಟದಿಂದ ಉತ್ತರ ಕೊಡಬೇಕು, ಜೀವನ ಹಾಳು ಮಾಡಿಕೊಂಡು ಅಲ್ಲ. ತಂದೆಯ ಈ ಮಾತು ಅವನ ಮನಸ್ಸಿನಲ್ಲಿ ನಿಂತು ಹೋಗಿತ್ತು. ಮಾರನೆಯ ದಿನ ರಾಜೇಶ್ ಬೆಳಿಗ್ಗೆ ಬೇಗ ಎದ್ದು ತನ್ನ ತಂದೆ ತಾಯಿಗೆ ಹೇಳ್ತಾನೆ, ಅಪ್ಪ, ನಾನು ಓದ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ. ಈ ಮಾತು ಕೇಳಿದ ತಕ್ಷಣ ಆ ತಂದೆ ತಾಯಿಗೂ ಎಷ್ಟೋ ಸಂತೋಷವಾಗಿತ್ತು. ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ, ಮಗ, ನೀನು ಏನು ಬೇಕಾದರೂ ಮಾಡು, ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ.
ಆ ದಿನದ ನಂತರ ರಾಜೇಶ್ ಪೂರ್ತಿಯಾಗಿ ಬದಲಾಗ್ಬಿಟ್ಟ. ಅವನ ಜೀವನದಲ್ಲಿ ಈಗ ಒಂದೇ ಲಕ್ಷ್ಯವಿತ್ತು, ಏನನ್ನಾದರೂ ಸಾಧಿಸಬೇಕು ಅಂತ ಅವನು ತೀರ್ಮಾನ ಮಾಡಿಕೊಂಡಿದ್ದ. ಬೆಳಿಗ್ಗೆ 4 ಗಂಟೆಗೆ ಎದ್ದು ತಡರಾತ್ರಿಯವರೆಗೂ ಅವನು ಓದ್ತಾ ಇದ್ದ. ಅವನಿಗೆ ಹುಷಾರಿಲ್ಲದಿದ್ದರೂ ಓದುವುದನ್ನು ಮಾತ್ರ ಬಿಡಲಿಲ್ಲ. ಈಗ ಊರಿನ ಜನ ಅವನನ್ನು ನೋಡಿ ಗೇಲಿ ಮಾಡ್ತಾ ಇದ್ರು. ಈ ವಯಸ್ಸಿನಲ್ಲಿ ಓದಿ ಇವನು ಸಾಧಿಸುವುದಾದರೂ ಏನು ಅಂತ. ಇನ್ನು ಕೆಲವರು ನಗುತ್ತಾ ಹೇಳ್ತಾ ಇದ್ರು, ಈ ಪರೀಕ್ಷೆ ಪಾಸ್ ಆಗುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ಅಂತ. ಆದರೆ ರಾಜೇಶ್ ಯಾರ ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಅವನ ಒಳಗೆ ಕೇವಲ ಒಂದೇ ಒಂದು ಸಂಕಲ್ಪ ಇತ್ತು, ನಾನು ಖಂಡಿತವಾಗಿಯೂ ಸಾಧಿಸಬೇಕು, ಈ ಬಡತನದಲ್ಲಿ ನಾನು ಸಾಯಬಾರದು ಅಂತ. ಮೋಹನ್ ಅವರು ತಮ್ಮ ಬಳಿ ಇರುವ ಸ್ವಲ್ಪ ಹಣದಿಂದಲೇ ಮಗನಿಗಾಗಿ ಪುಸ್ತಕಗಳನ್ನು ತರ್ತಾ ಇದ್ರು. ಆ ತಂದೆ ತಾಯಿ ಈಗ ತಮ್ಮ ಆಸೆಗಳನ್ನು, ಅವಶ್ಯಕತೆಗಳನ್ನು ಸಹ ಪಕ್ಕಕ್ಕೆ ಇಟ್ಟು ಮಗನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇದ್ರು. ಸುಶೀಲಾ ಅವರು ಪ್ರತಿದಿನ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮಗನ ಸಫಲತೆಯ ಬಗ್ಗೆ ಬೇಡಿಕೊಳ್ತಾ ಇದ್ರು. ಸಮಯ ತುಂಬಾ ಬೇಗ ಕಳೀತಾ ಇತ್ತು. ಆ ದಿನ UPSC ರಿಸಲ್ಟ್ ಬಂದಿತ್ತು. ಮೊಬೈಲ್ನಲ್ಲಿ ರಿಸಲ್ಟ್ ನೋಡಬೇಕಾದ್ರೆ ಅವನು ತುಂಬಾ ಹೆದರಿಕೊಂಡಿದ್ದ. ರಿಸಲ್ಟ್ ಅನ್ನು ನೋಡಿದ ತಕ್ಷಣ ಸ್ವಲ್ಪ ಸಮಯ ಅವನು ಹಾಗೆ ಕುಳಿತುಕೊಂಡು ಬಿಟ್ಟಿದ್ದ. ಅವನ ಕಣ್ಣುಗಳಿಂದ ನೀರು ತಾನಾಗಿಯೇ ಬರ್ತಾ ಇತ್ತು. ಅವನು ಸೈಲೆಂಟ್ ಆಗಿಬಿಟ್ಟಿದ್ದ. ಮೊದಲನೆಯ ಪ್ರಯತ್ನದಲ್ಲೇ ಅವನಿಗೆ ಸಫಲತೆ ಸಿಕ್ಕಿತ್ತು. ಈ ವಿಷಯ ತಿಳಿದು ಆ ಹಳ್ಳಿಯ ಜನರೆಲ್ಲರೂ ತುಂಬಾ ಸಂತೋಷಪಟ್ಟಿದ್ರು. ಆ ತಂದೆ ತಾಯಿ ಕೂಡ ಸಂತೋಷದಿಂದ ಕಣ್ಣೀರು ಹಾಕಿದ್ರು. ಕೆಲಸಕ್ಕೆ ಬಾರದವನು ಅಂತ ಅವನನ್ನು ಬಿಟ್ಟು ಹೋಗಿದ್ದವರು, ಆದರೆ ಈ ದಿನ ಎಷ್ಟೋ ಕಠಿಣವಾದ ಪರೀಕ್ಷೆಯನ್ನು ಅವನು ಸಫಲವಾಗಿ ಪಾಸ್ ಮಾಡಿದ್ದ. ಅದು ಕೂಡ ಮೊದಲ ಪ್ರಯತ್ನದಲ್ಲೇ. ಟ್ರೈನಿಂಗ್ ಪೂರ್ತಿಯಾದ ನಂತರ ರಾಜೇಶ್ಗೆ ಜಿಲ್ಲಾ ಅಧಿಕಾರಿಯಾಗಿ ಪೋಸ್ಟ್ ಸಿಕ್ಕಿತ್ತು. ಅವನ ಹೆಸರಿನ ಮುಂದೆ ಈಗ DM ಎಂಬ ಅಧಿಕಾರ, ಗೌರವ ಕೂಡ ಸೇರ್ಪಟ್ಟಿತ್ತು. ಆದರೆ ಇಷ್ಟೊಂದು ಸಫಲತೆಯ ಮಧ್ಯದಲ್ಲಿಯೂ ಅವನ ಮನಸ್ಸಿನಲ್ಲಿ ಇನ್ನೂ ಆ ಹಳೆಯ ನೋವು ಜೀವಂತವಾಗಿತ್ತು. DM ಆದ ನಂತರ ರಾಜೇಶ್ನ ಜೀವನ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಅವನ ಬಳಿ ಈಗ ಸರ್ಕಾರಿ ಬಂಗಲೆ, ದೊಡ್ಡ ಗಾಡಿ, ಅಧಿಕಾರ, ಜನ ಎಲ್ಲವೂ ಇತ್ತು. ಜನರು ಅವನ ಮುಂದೆ ಗೌರವದಿಂದ ತಲೆ ಬಗ್ಗಿಸಿ ಮಾತನಾಡ್ತಾ ಇದ್ರು. ಇಷ್ಟೊಂದು ಉನ್ನತವಾದ ಪದವಿ ಬಂದಿದ್ರು ಅವನಲ್ಲಿ ಮಾತ್ರ ಯಾವುದೇ ರೀತಿಯ ಅಹಂಕಾರ ಬಂದಿರಲಿಲ್ಲ. ಅವನು ಇವತ್ತಿಗೂ ಮೊದಲಿನಂತೆಯೇ ತುಂಬಾ ಶಾಂತವಾಗಿರ್ತಾ ಇದ್ದ. ಅವನು ಪ್ರತಿಯೊಂದು ಕೆಲಸವನ್ನು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದ. ಬಡವರಿಗೆ ಯಾವಾಗಲೂ ಸಹಾಯ ಮಾಡಲು ಮುಂದೆ ಇರ್ತಾ ಇದ್ದ. ಒಂದು ದಿನ ಅವನ ಬಳಿ ಕೆಲವೊಂದು ಕಂಪ್ಲೇಂಟ್ ಬಂದಿದ್ವು. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಸರಿಯಾಗಿ ನೋಡ್ತಾ ಇಲ್ಲ, ಆಸ್ಪತ್ರೆ ನೀಟಾಗಿಲ್ಲ, ಮತ್ತು ಏನೇ ಸಣ್ಣ ಚಿಕಿತ್ಸೆ ಕೊಟ್ಟರು, ಔಷಧಿಗಳನ್ನು ಕೊಟ್ಟರು ದುಡ್ಡು ಕೇಳ್ತಾರೆ, ದುಡ್ಡು ಕೊಡಲಿಲ್ಲ ಅಂದರೆ ಚಿಕಿತ್ಸೆನೇ ಕೊಡ್ತಾ ಇಲ್ಲ ಅಂತ. ರಾಜೇಶ್ ತಕ್ಷಣ ಆಸ್ಪತ್ರೆಯನ್ನು ವೀಕ್ಷಿಸಲು ಬಂದಿದ್ದ. ಆಸ್ಪತ್ರೆಯವರಿಗೆ ಕಲೆಕ್ಟರ್ ಸರ್ ಬರ್ತಿದ್ದಾರೆ ಅಂತ ಗೊತ್ತಾದಾಗ ತಕ್ಷಣ ಆಸ್ಪತ್ರೆಯ ವ್ಯವಸ್ಥೆಗಳೆಲ್ಲವನ್ನೂ ಸರಿ ಮಾಡಿಬಿಟ್ಟಿದ್ರು. ಎಲ್ಲರೂ ಬೇಗ ಬೇಗ ನೀಟಾಗಿ ತಮ್ಮ ಕೆಲಸವನ್ನು ನಿಭಾಯಿಸ್ತಾ ಇದ್ರು. ರಾಜೇಶ್ ಯಾರ ಬಳಿಯೂ ಏನೂ ಮಾತನಾಡದೆ ಸೈಲೆಂಟ್ ಆಗಿ ಆಸ್ಪತ್ರೆಯೊಳಗೆ ಬಂದಿದ್ರು. ಆಗಲೇ ಅಲ್ಲಿ ಕಸಗುಡಿಸುತ್ತಿರುವ ಒಬ್ಬ ಮಹಿಳೆಯನ್ನು ಅವರು ನೋಡ್ತಾರೆ. ಅವಳ ಬಟ್ಟೆಗಳು ತುಂಬಾ ಹಳೆಯದಾಗಿತ್ತು. ಆಕೆ ತಲೆ ಬಗ್ಗಿಸಿಕೊಂಡಿದ್ಲು. ಅವಳ ಮುಖದಲ್ಲಿ ಎಷ್ಟೊಂದು ಚಿಂತೆ, ಭಯ ಎದ್ದು ಕಾಣಿಸ್ತಾ ಇತ್ತು. ಆ ಮಹಿಳೆಯ ಮುಖ ನೋಡಿದ ತಕ್ಷಣ ಅವನ ಕಾಲುಗಳು ಅಲ್ಲೇ ನಿಂತು ಬಿಟ್ಟಿದ್ವು. ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ಆಕೆಯನ್ನೇ ನೋಡ್ತಾ ಇದ್ದ. ಯಾಕೆಂದ್ರೆ ಅವಳು ಬೇರೆ ಯಾರೂ ಅಲ್ಲ, ಅವಳು ನಂದಿನಿಯಾಗಿದ್ಲು. ರಾಜೇಶ್ಗೆ ಅನ್ನಿಸ್ತಾ ಇತ್ತು ಸಮಯ ನಿಂತು ಹೋಗಿದೆ ಅಂತ. ಒಂದು ಸಮಯದಲ್ಲಿ ನೀನು ಬಡವ, ಕೈಲಾಗದವನು, ಚಿಕ್ಕ ಕೆಲಸದಲ್ಲಿ ಇದ್ದೀಯ, ನಿನ್ನ ಜೀವನವೆಲ್ಲ ಹೀಗೆ ಇಲ್ಲೇ ಇರಬೇಕು ಅಂತ ಹೇಳಿ ಅವನನ್ನು ಬಿಟ್ಟು ಬಿಟ್ಟಿದ್ಲು. ಈ ದಿನ ಅದೇ ಮಹಿಳೆ ಆಸ್ಪತ್ರೆಯಲ್ಲಿ ಕಸ ಗುಡಿಸುವ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ಲು. ನಂದಿನಿ ರಾಜೇಶ್ನನ್ನು ನೋಡಿದಾಗ ಅವಳ ಕೈಗಳು ನಡುಗಲು ಶುರುವಾಗಿದ್ವು. ಅವಳ ಕೈಯಲ್ಲಿದ್ದ ಪೊರಕೆ ಜಾರಿ ಕೆಳಗೆ ಬಿದ್ದಿತ್ತು. ಅವಳು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ಲು. ರಾಜೇಶ್ ಅಲ್ಲೇ ನಿಂತು ಅವಳನ್ನೇ ನೋಡ್ತಾ ಇದ್ದ. ಅವನ ತಲೆಯಲ್ಲಿ ಈಗ ಹಳೆಯ ದಿನಗಳು ಓಡ್ತಾ ಇದ್ವು. ಇವಳು ಅದೇ ನಂದಿನಿ. ಆಗ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ಲು. ಇವಳು ಅದೇ ನಂದಿನಿ. ಆದರ್ಶ್ನನ್ನು ಕಂಪೇರ್ ಮಾಡಿ ಅವನಿಗಾಗಿ ತನ್ನ ಬಡ ಗಂಡನನ್ನು ಬಿಟ್ಟು ಹೊರಟು ಹೋಗಿದ್ಲು. ಆದರೆ ಈ ದಿನ ಅವಳ ಮುಖದ ಮೇಲೆ ಯಾವುದೇ ಸಂತೋಷವಿರಲಿಲ್ಲ, ಯಾವುದೇ ಅಹಂಕಾರ ಕೂಡ ಇರಲಿಲ್ಲ. ರಾಜೇಶ್ ಈಗ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಸೈಲೆಂಟ್ ಆಗಿ ಅಲ್ಲಿಂದ ಮುಂದೆ ಹೊರಟು ಹೋಗ್ತಾನೆ. ಎಲ್ಲರೂ ಆತನ ಹಿಂದೆ ಹಿಂದೆ ನಡೆದುಕೊಂಡು ಹೋಗ್ತಾ ಇದ್ರು. ರಾಜೇಶ್ ಈಗ ಪ್ರತಿಯೊಂದು ವಾರ್ಡ್ಗೆ ಹೋಗಿ ಎಲ್ಲ ಪೇಷಂಟ್ಗಳ ಜೊತೆ ಮಾತನಾಡ್ತಾ ಇದ್ದ.
ಅವನಿಗೆಲ್ಲಾದರೂ ಏನಾದರೂ ಸಮಸ್ಯೆ ಆಗಿದೆ ಅಂತ ಅನ್ನಿಸಿದ್ರೆ ಅಲ್ಲೇ ಅಧಿಕಾರಿಗಳಿಗೆ ಅವನು ಕ್ಲಾಸ್ ತಗೊಳ್ತಾ ಇದ್ದ. ಆದರೆ ಅವನ ತಲೆಯಲ್ಲಿ ಮಾತ್ರ ಕೇವಲ ಅವಳ ಮುಖ ಓಡ್ತಾ ಇತ್ತು. ಸುಮಾರು 1 ಗಂಟೆಯ ನಂತರ ರಾಜೇಶ್ ಈಗ ಕ್ಯಾಬಿನಿನಲ್ಲಿ ಕುಳಿತುಕೊಂಡಿದ್ದ. ಸ್ವಲ್ಪ ಸಮಯ ಅವನು ಏನು ಕೆಲಸ ಮಾಡದೆ ಸೈಲೆಂಟ್ ಆಗಿ ಅವಳ ಬಗ್ಗೆನೇ ಯೋಚಿಸ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ಅವನು ಅಟೆಂಡರ್ನನ್ನು ಕರೆದು ಹೇಳ್ತಾನೆ, ಹೊರಗೆ ಕಸ ಗುಡಿಸುತ್ತಿರುವ ಮಹಿಳೆಯನ್ನು ಒಳಗೆ ಕಳಿಸುವಂತ. ಸ್ವಲ್ಪ ಸಮಯದ ನಂತರ ನಂದಿನಿ ಒಳಗೆ ಬಂದಿದ್ಲು. ಅವಳು ಈಗ ತಲೆ ಬಗ್ಗಿಸಿಕೊಂಡಿದ್ಲು. ಅವಳ ಕೈ ಕಾಲುಗಳು ನಡುಗ್ತಾ ಇದ್ವು. ರಾಜೇಶ್ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಅವನು ಈಗ ಎಷ್ಟೋ ಶಾಂತವಾಗಿ ಕೇಳ್ತಾನೆ, ನಂದಿನಿ, ನೀನು ಹೇಗಿದ್ದೀಯಾ? ಈ ಮಾತು ಕೇಳಿದ ತಕ್ಷಣ ನಂದಿನಿಯ ಕಣ್ಣುಗಳು ತುಂಬಿದ್ವು. ಬಹುಶಃ ಅವಳಿಗೆ ನಂಬಿಕೆನೇ ಇರಲಿಲ್ಲ ಅನ್ಸುತ್ತೆ, ರಾಜೇಶ್ ಇವತ್ತು ಕೂಡ ಅವಳ ಜೊತೆ ಇಷ್ಟೊಂದು ಶಾಂತವಾಗಿ ಮಾತಾಡ್ತಾನೆ ಅಂತ. ನಂದಿನಿ ನಡುಗುತ್ತಲೇ ಹೇಳಿದ್ಲು, ನಾನು ಚೆನ್ನಾಗಿದ್ದೀನಿ. ಆದರೆ ಅವಳ ಸ್ಥಿತಿ ಕಣ್ಣಿಗೆ ಕಾಣಿಸ್ತಾ ಇತ್ತು, ಅವಳು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ರಾಜೇಶ್ ಕೇಳ್ತಾನೆ, ಆದರ್ಶ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ. ಈ ಮಾತು ಕೇಳಿದ ತಕ್ಷಣ ನಂದಿನಿ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಅತ್ತ ನಂತರ ನಂದಿನಿ ನಿಧಾನವಾಗಿ ಹೇಳ್ತಾಳೆ, ಮೊದಲು ಎಲ್ಲವೂ ತುಂಬ ಚೆನ್ನಾಗಿತ್ತು. ನನಗನ್ನಿಸ್ತಾ ಇತ್ತು ನಾನು ಮಾಡಿದ್ದು ಸರಿ ಇದೆ ಅಂತ. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಆದರ್ಶ್ ಬದಲಾಗಿ ಬಿಟ್ಟಿದ್ದ. ಅವನ ಜೀವನದಲ್ಲಿ ಬೇರೆ ಬೇರೆ ಮಹಿಳೆಯರು ಬಂದಿದ್ರು. ಅವನು ರಾತ್ರಿ ಎಲ್ಲ ಹೊರಗಡೆ ಇರ್ತಾ ಇದ್ದ. ನಾನು ಏನಾದರೂ ಕೇಳಿದ್ರೆ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಳ್ತಾ ಇದ್ದ. ಒಂದು ದಿನ ಅವನು ನನಗೆ ಹೇಳೇ ಬಿಟ್ಟ, ಎಲ್ಲರ ಮುಂದೆ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ಬಂದ ನಿನ್ನ ಗಂಡನಿಗೆ ನೀನು ನ್ಯಾಯವಾಗಿರ್ಲಿಲ್ಲ. ಅವನನ್ನು ಬಿಟ್ಟು ನನ್ನ ಜೊತೆ ಓಡಿ ಬಂದಿದೀಯಾ. ಈಗ ನನ್ನ ಜೊತೆ ನೀನು ನ್ಯಾಯವಾಗಿರ್ತೀಯ ಅಂತ ನಾನು ಹೇಗೆ ನಂಬಬೇಕು ಅಂತ ಹೇಳಿ ಆ ರಾತ್ರಿನೇ ಅವನು ನನ್ನನ್ನು ಮನೆಯಿಂದ ಹೊರ ಹಾಕಿಬಿಟ್ಟ. ನಂದಿನಿ ಎಷ್ಟೊಂದು ಅಳ್ತಾ ಹೇಳ್ತಾ ಇದ್ಲು. ಎಷ್ಟೋ ದಿನದವರೆಗೂ ನಾನು ಅಲ್ಲಿ ಇಲ್ಲಿ ಅಲೆದಾಡ್ತಾ ಇದ್ದೆ. ಸಂಬಂಧಿಕರು ಕೂಡ ನನ್ನನ್ನು ಮನೆಗೆ ಸೇರಿಸ್ಕೊಳ್ಳಲಿಲ್ಲ. ಎಲ್ಲೂ ಕೆಲಸ ಸಿಗಲಿಲ್ಲ. ಬೇರೆ ದಾರಿ ಇಲ್ಲದೆ ಈ ಆಸ್ಪತ್ರೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅವಳು ಈಗ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ಲು, ರಾಜೇಶ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿನ್ನನ್ನು ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ನಿನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ರಾಜೇಶ್ ಮಾತ್ರ ಶಾಂತವಾಗಿ ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ಅವನ ಮುಖದ ಮೇಲೆ ಯಾವುದೇ ರೀತಿಯ ಕೋಪ ಇರಲಿಲ್ಲ, ಯಾವುದೇ ರೀತಿಯ ಸಂತೋಷ ಕೂಡ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ರಾಜೇಶ್ ಹೇಳ್ತಾನೆ, ನೀನು ನನ್ನ ಜೊತೆಯಲ್ಲಿದ್ದಾಗ ನಮ್ಮ ಬಳಿ ದುಡ್ಡು ಕಡಿಮೆ ಇತ್ತು, ಆದರೆ ಗೌರವ ಮತ್ತು ಪ್ರೀತಿ ಎಷ್ಟೊಂದು ಇತ್ತು. ತುಂಬ ಕಠಿಣವಾದ ಸಮಯದಲ್ಲಿ ನೀನು ನನ್ನನ್ನು ಬಿಟ್ಟುಬಿಟ್ಟೆ. ಅವನ ಮಾತು ಕೇಳಿ ನಂದಿನಿಯ ಕಣ್ಣುಗಳಿಂದ ನೀರು ಬರ್ತಾನೆ ಇತ್ತು. ನಾನು ನಿನ್ನ ಮೇಲೆ ಯಾವಾಗಲೂ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ, ಆದರೆ ನೀನು ನನ್ನ ನಂಬಿಕೆಯನ್ನು ಕೊಂದು ಹಾಕಿದೀಯಾ. ನಂದಿನಿ ಈಗ ಅಳುತ್ತಾ, ರಾಜೇಶ್, ನನಗೆ ಒಂದೇ ಒಂದು ಅವಕಾಶವನ್ನು ಕೊಡು, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಈ ಮಾತು ಕೇಳಿ ರಾಜೇಶ್ ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ ಶಾಂತವಾಗಿ ಮುಗುಳ್ನಗೆಯಿಂದ ಹೇಳ್ತಾನೆ, ಈಗ ತುಂಬ ಲೇಟ್ ಆಗೋಯ್ತು. ನಿನ್ನ ತಪ್ಪನ್ನು ನೀನು ತಿದ್ದುಕೊಳ್ಳುವಷ್ಟರಲ್ಲಿ ಸಮಯ ಕೈ ಮೀರಿ ಹೋಗಿದೆ. ಆದರೆ ಮನುಷ್ಯತ್ವದಿಂದ ನಾನು ನಿನಗೆ ಸಹಾಯ ಮಾಡ್ತೀನಿ. ನಿನ್ನನ್ನು ಮಾತ್ರ ನಾನು ಯಾವತ್ತೂ ನನ್ನ ಹೆಂಡತಿಯಾಗಿ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅವಳಿಗೆ ಅರ್ಥವಾಗಿತ್ತು ಕೆಲವು ತಪ್ಪುಗಳನ್ನು ಸಮಯ ಕೂಡ ಸರಿ ಮಾಡಲು ಸಾಧ್ಯವಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ರಾಜೇಶ್ ಒಬ್ಬ ಅಧಿಕಾರಿಯನ್ನು ಒಳಗೆ ಕರೆದು ಹೇಳ್ತಾನೆ, ಈಕೆಯನ್ನು ಕ್ಲೀನಿಂಗ್ ಸೆಕ್ಷನ್ನಿಂದ ತೆಗೆದು ರೆಕಾರ್ಡ್ ಸೆಕ್ಷನ್ನಲ್ಲಿ ಕೆಲಸವನ್ನು ನೇಮಿಸಿ. ಈಕೆ ಉಳಿದುಕೊಳ್ಳಲು ಕ್ವಾರ್ಟರ್ಸ್ ಅನ್ನು ಸಹ ಕೊಡಿ. ಈ ಮಾತು ಕೇಳಿದ ತಕ್ಷಣ ಅವಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಬಂದಿತ್ತು. ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ, ನಾನು ಯಾರನ್ನು ಇಷ್ಟೊಂದು ಅವಮಾನ ಮಾಡಿ ಮೋಸ ಮಾಡಿ ಬಿಟ್ಟು ಹೋಗಿದ್ನೋ ಅವನೇ ನನಗೆ ಸಹಾಯ ಮಾಡಬಹುದು ಅಂತ. ಈಗ ರಾಜೇಶ್ ಏನು ಮಾತನಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಎಷ್ಟೋ ವರ್ಷದ ನೋವು ಈಗ ಅವನ ಮನಸ್ಸಿನಿಂದ ಕರಗಿ ಹೋಗಿತ್ತು. ರಾಜೇಶ್ ತನ್ನ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲೇ ನಿಂತು ನಂದಿನಿ ಆ ಕಾರು ಹೋಗುವುದನ್ನೇ ನೋಡ್ತಾ ಇದ್ಲು. ಅವಳಲ್ಲಿ ಈಗ ಪಶ್ಚಾತ್ತಾಪ ತುಂಬಿ ಹೋಗಿತ್ತು. ಆದರೆ ಈಗ ಸಮಯ ಕಳೆದು ಹೋಗಿತ್ತು. ಯಾವ ನಂಬಿಕೆಯನ್ನು ಗೌರವವನ್ನು ಅವಳು ಬೇಡ ಅಂದುಕೊಂಡಿದ್ಲೋ ಅವಳು ಈಗ ಬೇಕು ಅಂತ ಅಂದರೂ ಆ ನಂಬಿಕೆ ಆ ಗೌರವ ಅವಳಿಂದ ದೂರವಾಗಿ ಬಿಟ್ಟಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.